ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ದಿಸ್ ವಿಡಿಯೋ ಇಸ್ ಅಬೌಟ್ 3 minutes. ಸೊ ಟೈಮ್ ಆ್ಯಂಡ್ ಪೇಷನ್ಸ್ ಇದ್ದರೆ ನೋಡಿ, ಇಲ್ಲ ಅಂದರೆ ಸ್ಕ್ರೋಲ್ ಮಾಡಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಹಬ್ಬದ ಪೋಸ್ಟ್ಗಳ ಸುರಿಮಳೆ ನೋಡಿರ್ತೀರ, ಜೊತೆಗೆ ನಮ್ಮದು ಒಂದೇ ಇರಲಿ. ನೀವು ನೋಡ್ತಿದ್ದೀರಾ ಬ್ಯೂಟಿಫುಲ್ ಲಕ್ಷ್ಮೀ ದೇವಿ ಅಲಂಕಾರ. ನೋಡೋಕ್ಕೆ ಸಿಂಪಲ್ ಕಂಡ್ರು ಇಷ್ಟೆಲ್ಲ ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಬನ್ನಿ ಬಿಹೈಂಡ್ ಸೀನ್ಸ್ ನೋಡಿ ಗೊತ್ತಾಗುತ್ತೆ. ಸುಮಾರು 10-15 ದಿನಗಳ ಮುಂಚೆನೇ ಕ್ಲೀನಿಂಗ್ ಶಾಪಿಂಗ್ ಮಾಡಿಕೊಂಡು ಇದೀಗ ಪ್ರೀವಿಯಸ್ಲಿ ಲಾಸ್ಟ್ ಮಿನಿಟ್ ಶಾಪಿಂಗ್ ನಡೀತದೆ. ಭರ್ಜರಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಆದರೆ ಅಂದ್ಕೊಳ್ಳೋದು ಒಂದು ಆಗೋದು ಒಂದು. ಅದೇ ಜೀವನ ಹಾಗೂ ನನ್ನ ವ್ಲಾಗ್. ಜಸ್ಟ್ ಜೋಕಿಂಗ್. ಬನ್ನಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಟಡಾ, ಬ್ಯಾಕ್ಗ್ರೌಂಡ್ ಡೆಕೋರ್ ಇಸ್ ರೆಡಿ. ಟಡಾ ಅಂದಷ್ಟಕ್ಕೆ ರೆಡಿ ಆಗಿಬಿಡಲ್ಲ, ಮೊದಲು ಫ್ಲವರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೀಗೆ ಡೆಕೋರ್ ಮಾಡೋದು. ಫ್ಯಾಮಿಲಿ ಅಂದಮೇಲೆ ಕಷ್ಟ ಸುಖ ಜೊತೆಗೆ ಕೆಲಸನೂ ಹಂಚ್ಕೋಬೇಕಲ್ವಾ, ಅದಕ್ಕೆ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದೀವಿ. ಈಗ ಲಕ್ಷ್ಮೀ ದೇವಿ ಮುಖವಾಡ ಅಲಂಕಾರ ಮಾಡ್ಕೊಳ್ಳೋಣ. ಯಾ, ಇಟ್ಸ್ ಡನ್. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಲಕ್ಷ್ಮಿನ ಕೂರ್ಸೋಕ್ಕೆ ಬಿಂದಿಗೆ ಎಲ್ಲ ಇಟ್ಟು ರೆಡಿ ಮಾಡ್ಕೋಬೇಕು ಹೀಗೆ. ಆ್ಯಂಡ್ ದೆನ್ ಹಿಯರ್ ಕಮ್ಸ್ ಸ್ಯಾರಿ ಡ್ರೇಪಿಂಗ್. ಬಿಫೋರ್ ದಟ್ ನಾವು ಬ್ಲೌಸ್ ರೆಡಿ ಮಾಡ್ಕೊಳ್ಳೋಣ ಹೀಗೆ. ಬ್ಲೌಸ್ ರೆಡಿ ಆಯಿತು, ಈಗ ಸ್ಯಾರಿ ಡ್ರೇಪಿಂಗ್. ಅಂತೂ ಇಂತೂ ಫೈನಲಿ ನಾನು ಅಮ್ಮ ಹರಸಾಹಸ ಮಾಡಿ ಸ್ಯಾರಿ ಡ್ರೇಪಿಂಗ್ ಮುಗಿಸಿದ್ದೀವಿ. ಐ ಹೋಪ್ ಚೆನ್ನಾಗಾಗಿದೆ. ಮಾರ್ನಿಂಗ್ ಕಳ್ಸ ಇಟ್ಟು ರಿಮೈನಿಂಗ್ ಡೆಕೋರೇಷನ್ ಸೆಟಪ್ ಮಾಡ್ಕೊಳ್ಳೋದು. ಇಷ್ಟಕ್ಕೆ ಮುಗಿಯೋ ಕತೆ ಅಲ್ಲ ಇದು, ಕುಕ್ಕಿಂಗ್ ಟಾಸ್ಕ್ ಇನ್ನೂ ಇದೆ. ಆಲ್ರೆಡಿ ಫ್ಯೂ ಐಟಮ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ಕೋಡ್ಬಳೆ ಚಕ್ಲಿ ಪ್ರಿಪ್ರೇಷನ್ ಈಸ್ ಗೋಯಿಂಗ್ ಆನ್. ನಾವು ಕೈ ಹಾಕೋಣ ಅಂತ ಬಂದೆ, ಹಾಗಂತ ಎಣ್ಣೆಲಲ್ಲ, ಅಮ್ಮನಿಗೆ ಹೆಲ್ಪ್ ಮಾಡೋಣ ಅಂತ ಅರ್ಥ. ನಾನು ಚಕ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇಟ್ಸ್ 3:30 AM. ನಾವು ಶಿವರಾತ್ರಿ ಹಬ್ಬ ಮಾಡ್ತಿದ್ದೀವ ಅಥವಾ ಲಕ್ಷ್ಮೀ ಹಬ್ಬನೋ ಗೊತ್ತಿಲ್ಲ, ನಮ್ಮಮ್ಮ ಜಾಗರಣೆ ಮಾಡಿಸ್ತಿದ್ದಾರೆ. ಆಫ್ಟರ್ 3 hours ಆಫ್ ಸ್ಲೀಪ್ ವಿತ್ ಕಾಫಿ ಐಸ್, ಹಿಯರ್ ಐ ಆಮ್ ಫ್ರೆಶ್ ಅಪ್ ಆಗಿ ಟ್ರಾನ್ಸಿಷನ್ ವೀಡಿಯೋ ಮಾಡ್ತಿದ್ದೀನಿ. ಇಟ್ಸ್ ಅ ಬ್ಲೂಪರ್ ವೀಡಿಯೋ. ಇಫ್ ಯು ವಾಂಟ್ ಆ್ಯಕ್ಚುಯಲ್ ಒನ್, ಜಸ್ಟ್ ಚೆಕ್ ಆನ್ ಮೈ ಇನ್ಸ್ಟಾ. ಸ್ವಲ್ಪ ಮಲ್ಲಿಗೆ ಹೂವನ್ನು ಕಟ್ಟಿ ಮುಡ್ಕೊಳ್ಳೋಣ ಅಂತ ಇಲ್ಲಿ ನಾನು ಹೂವು ಕಟ್ತಾ ಇದ್ದೀನಿ. ವಾವ್, ಇಟ್ಸ್ ಬ್ಯೂಟಿಫುಲ್. ನಾನಿಲ್ಲಿ ರಾಖಿ ಕಟ್ಸ್ಕೊಳ್ತಿಲ್ಲ. ಈ ದಾರ ಹೂವು ನಮ್ಮ ಟ್ರೆಡಿಷನ್. ಪೂಜೆ ಮಾಡುವಾಗ ದೇವರ ಬ್ಲೆಸ್ಸಿಂಗ್, ಪ್ರೊಟೆಕ್ಷನ್ ಹಾಗೆ ಪಾಸಿಟಿವ್ ಎನರ್ಜಿ ಇರಲಿ ಅಂತ ಒಂದು ನಂಬಿಕೆ. ಒಂದಷ್ಟು ಶ್ಲೋಕಗಳನ್ನು ಪಠಿಸಿ ಪೂಜೆ ಪ್ರೊಸೀಜರ್ ಎಲ್ಲ ಮುಗಿಸಿ ಆ ಲಕ್ಷ್ಮೀ ಮಾತೆನ ಪ್ರೇ ಮಾಡ್ತಿದ್ದೀನಿ. ದೇವ್ರೆ, ನನ್ನ ಫ್ಯಾಮ್ಲಿ, ಫ್ರೆಂಡ್ಸ್, ಬಂಧು ಬಳಗ, ನನ್ನ ಫಾಲೋವರ್ಸ್ ಎಲ್ಲರೂ ಚೆನ್ನಾಗಿರಲಿ, ಒಳ್ಳೆಯದಾಗಲಿ ಅಂತ. ಹಬ್ಬನ ಹೀಗೆ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ನಮ್ಮ ಇಷ್ಟ ಹಾಗೆ ಅನುಕೂಲಕ್ಕೆ ತಕ್ಕಂತೆ ಭಕ್ತಿ ಗೌರವದಿಂದ ಮಾಡಿದ್ರೆ ಸಾಕು. ಇಲ್ಲಿಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.